ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಸೆಮಿ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮೊದಲಿಗೆ 6 ಎಳೆ ದಾರನ ಗಂಟು ಹಾಕ್ಕೊಂಡಿದ್ದೀನಿ. ಹಾಗೆ 10 ಅಥವಾ 11 ನಂಬರ್ ಕ್ರೋಶಾ ನೀಡಲ್ನ ತಗೊಂಡ್ರೆ ಆಗುತ್ತೆ. ನಾನಿಲ್ಲಿ 10 ನಂಬರ್ ಕ್ರೋಶಾ ನೀಡಲ್ನ ತಗೊಂಡು ಈ ರೀತಿ ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಅಥವಾ ಸಿಂಗಲ್ ಕ್ರೋಶಾ ಅಂತ ಕರಿತೀವಿ ಇದಕ್ಕೆ. ಇಲ್ಲಿಂದ 4 ಚೈನ್ ಮಾಡ್ಕೊಳ್ಳೋದು, ಎಲ್ಲಿಗೆ ಬರುತ್ತೆ ಅಂತ ಮಾಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ನಾನು ಯೂಶುವಲ್ ಆಗಿ ಕುಚ್ಚು ಕಟ್ಟೋದಕ್ಕೆ 4 ಚೈನೇ ಮಾಡ್ಕೊಳ್ಳೋದು. ನಿಮಗೆ 4 ಚೈನ್ ಇಲ್ಲ 5 ಚೈನ್ ಬೇಕಿದ್ದರೆ ನೀವು 5 ಚೈನ್ ಕೂಡ ಮಾಡ್ಕೊಳ್ಬೋದು. ಈಗ 4 ಚೈನ್ ಆಗಿ ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತೀವಿ. ಈ ರೀತಿ ನಾವು 4 ಚೈನ್ ಆದಮೇಲೆ 4 ಸಲ ಸಿಂಗಲ್ ಕ್ರೋಶಾನ ಮಾಡ್ಕೊಳ್ಬೇಕು. ಬಟ್ಟೆಗೆ ಪಕ್ಕ ಒಂದೊಂದು ಡಾಟ್ ಅಷ್ಟು ಗ್ಯಾಪ್ನ ಬಿಟ್ಟು ನೋಡಿ, ಈ ರೀತಿಯಾಗಿ ಕಾಣಿಸ್ಬೇಕು. ಪಕ್ಕನೇ ಒಂದೊಂದು ಸಿಂಗಲ್ ಕ್ರೋಶಾನ ಟೋಟಲ್ 4 ಸಿಂಗಲ್ ಕ್ರೋಶಾ ಮಾಡಿದ್ಮೇಲೆ ಮತ್ತೆ 4 ಚೈನ್ ಮಾಡ್ಕೊಳ್ಳೋದು. 4 ಚೈನ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಈ ರೀತಿ ಈಗ ದಾರ ಒಂಚೂರು ಮೇಲಕ್ಕೆ ಎಳ್ಕೊಳ್ಬೇಕು. ಮೇಲಕ್ಕೆ ಎಳ್ಕೊಂಡು ಈ ರೀತಿ ಮೀಡಿಯಂ ಸೈಜ್ದು 3 ಬೀಡ್ನ ನಾನು ಇನ್ಸರ್ಟ್ ಮಾಡ್ಕೊಳ್ತೇನೆ. ನೀವು ಇದಕ್ಕಿಂತ ಚಿಕ್ಕ ಸೈಜ್ ಬೀಡ್ ಬೇಕಾದ್ರೆ ಇನ್ಸರ್ಟ್ ಮಾಡ್ಕೊಳ್ಬೋದು. ನನಗೆ ಇದೊಂಚೂರು ದೊಡ್ಡದು ಅನ್ನಿಸ್ತು. ಇತ್ತು ಇನ್ಸರ್ಟ್ ಮಾಡಿ ದಾರನ ಒಂಚೂರು ಟೈಟ್ ಮಾಡಿದ್ರೆ ಆ ಬೀಡ್ಸ್ ಬಂದು ಬೆಂಡ್ ಆಗುತ್ತೆ ನೋಡಿ. ಈ ರೀತಿ ಒಂದೇ ಲೈನಲ್ಲಿ ಇರುವಂಥದ್ದು ಚೂರು ಬೆಂಡ್ ಆಗುತ್ತೆ. ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಕಾಣಿಸುತ್ತೆ. ಈ ರೀತಿ ದಾರನ ಎಳ್ಕೊಂಡು ನೋಡ್ಕೊಂಡು ಇಲ್ಲಿಗೆ ಬರುತ್ತಲ್ಲ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. 3 ಬೀಡ್ ಬಂದು ನಿಮಗೆ ಟ್ರಯಾಂಗಲ್ ಶೇಪಲ್ಲಿ ಕಾಣಿಸ್ಬೇಕು. ಈ ರೀತಿ ಮಾಡಿಕೊಂಡು ಇಲ್ಲಿಗೆ ಬರುತ್ತಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ 4 ಚೈನ್ ಹಾಕೊಳ್ಳೋದು, ಎಲ್ಲಿಗೆ ಬರುತ್ತಲ್ಲಿಗೆ ಬಟ್ಟೆಗೆ ಲಾಕ್. ಮತ್ತೆ 3 ಟೈಮ್ಸ್ ಸಿಂಗಲ್ ಕ್ರೋಶ್. 4 ಚೈನ್ ಆದಮೇಲೆ 4 ಸಿಂಗಲ್ ಕ್ರೋಶ್ ಮಾಡ್ಕೊಳ್ಬೇಕು ನಾವು. 4ನೇ ಸಿಂಗಲ್ ಕ್ರೋಶ್ ಮಾಡ್ಕೊಳ್ತಾ ಇದ್ದೀವಿ. ಅದಾದ ನಂತರ ಮತ್ತೆ 4 ಚೈನ್ ಮಾಡ್ಕೊಳ್ಬೇಕು. 4 ಚೈನ್ ಆದ್ಮೇಲೆ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಇದು 2 ಸ್ಟೆಪ್ ಡಿಸೈನ್ ಆಗಿರುತ್ತೆ. ತುಂಬಾ ಈಸಿ ಇದೆ, ತುಂಬಾ ಬೇಗ ಹೋಗ್ಬಿಡುತ್ತೆ, ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಕಾಣಿಸುತ್ತೆ ಡಿಸೈನು. ಲಾಕ್ ಮಾಡ್ಕೊಂಡಿದ್ದಾದ ನಂತರ ಮತ್ತೆ 3 ಟೈಮ್ಸ್ ಫಸ್ಟ್ ಲಾಕ್ ಮಾಡ್ಕೊಂಡಿದ್ವಿ. ಅದಾದ್ಮೇಲೆ 3 ಟೈಮ್ಸ್ ಅಂದ್ರೆ ಟೋಟಲ್ ಆಗಿ 4 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕು. 4 ಚೈನ್ ಆದ್ಮೇಲೆ 4 ಸಿಂಗಲ್ ಕ್ರೋಶೆ. ನಾಲ್ಕು ಸಿಂಗಲ್ ಕ್ರೋಶೆ ಆದ್ಮೇಲೆ ಮತ್ತೆ 4 ಚೈನ್ ಮಾಡ್ಕೊಳ್ಬೇಕು. 4 ಚೈನ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್. ಈಗ ದಾರದ ಮೇಲೆ ಕೇಳ್ಕೊಂಡು ಮತ್ತೆ 3 ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋದು. ಬೀಡ್ ಲಾಕ್ ಮಾಡ್ಕೊಂಡು ಅದೇ ದಾರನ ಸ್ವಲ್ಪ ಟೈಟ್ ಆಗಿ ಎಳೆದ್ರೆ ಈ ರೀತಿಯಾಗಿ ನಿಮಗೆ ಬೆಂಡ್ ಆಗುತ್ತೆ, ಟ್ರಯಾಂಗಲ್ ಶೇಪಲ್ಲಿ ಕಾಣಿಸುತ್ತೆ. ಆಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಇಲ್ಲೇ ಸ್ಟಾರ್ಟಿಂಗ್ ಅಲ್ಲಿ 4 ಚೈನ್ ಮಾಡ್ಕೊಳ್ತೀವಿ, ಅದು ಕುಚ್ಚು ಕಟ್ಟೋದಕ್ಕೋಸ್ಕರ. ಅದಾದ ನಂತರ 4 ಸಿಂಗಲ್ ಕ್ರೋಶಾ, 4 ಚೈನು, ಅದಾದ್ಮೇಲೆ 3 ಬೀಡು, 4 ಚೈನು ಮತ್ತೆ 4 ಸಿಂಗಲ್ ಕ್ರೋಶೆ. ಇದು ಒಂದು ಆರ್ಚಿಗೆ ಮಾಡುವಂಥದ್ದು. ಮತ್ತೆ 4 ಚೈನ್ ಮಾಡಿಕೊಂಡು ಕುಚ್ಚಿಗೆ, ಅದಾದ್ಮೇಲೆ 4 ಸಿಂಗಲ್ ಕ್ರೋಶೆ, 4 ಚೈನು, 3 ಬೀಡು. ಇದೇ ರೀತಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ ನೋಡಿ. ಈ ರೀತಿಯಾಗಿ ನೀಟಾಗಿ ಬರುತ್ತೆ. ಒಂದು ಆರ್ಚಿಗೆ ಎಷ್ಟು ಬರಬೇಕು ಅಂತ ನೋಡ್ಕೊಂಡು ನೀವು ಕುಚ್ಚಿಗೆ ಮಧ್ಯದಲ್ಲಿ ಗ್ಯಾಪ್ ಇಟ್ಕೊಂಡು ಹೋಗ್ಬೋದು. ಈ ರೀತಿ ಇರುತ್ತೆ. ನೆಕ್ಸ್ಟ್ ಸ್ಟೆಪ್ ಸೇಮ್ ಕಲರ್ ಥ್ರೆಡ್ ಅಲ್ಲಿ ತಗೊಂಡಿದ್ದೀನಿ ನಾನು. 6 ಎಳೆ ದಾರನ ಗಂಟು ಹಾಕೊಂಡಿದ್ದೀನಿ. ಅದನ್ನ ಸ್ಟಾರ್ಟಿಂಗ್ ಲಾಕ್ ಇರುತ್ತಲ್ಲ ಅದ್ರ ಮೇಲೇನೆ ದಾರನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಎತ್ತಿ ನೀಡಲ್ ಹಾಕಿ ದಾರ ಮೇಲೆ ಕೇಳ್ಕೊಂಡು ಒಂದು ದಾರ ಎಳ್ಕೊಳ್ಬೇಕು ಅದ್ರ ಒಳಗಡೆ.
ಈಗ 3 ಅಥವಾ 4 ಚೈನ್ ನಿಮ್ಗಲ್ಲಿ ಎಷ್ಟು ಹಿಡಿಸುತ್ತೋ ನೋಡಿಕೊಂಡು ಮಾಡ್ಕೊಳ್ಬೇಕು. ನನಗಿಲ್ಲಿ 3 ಚೈನ್ ಹಿಡಿಸ್ತು, ಹಾಗಾಗಿ 3 ಚೈನ್ ಹಾಕೊಂಡಿದ್ದೀನಿ. 4 ಚೈನ್ ಹಿಡಿಸ್ತಂದ್ರೆ 4 ಚೈನ್ ಮಾಡ್ಕೊಂಡು ಫಸ್ಟ್ ಲಾಕ್ ಇರುತ್ತಲ್ಲ ಅದ್ರ ಮೇಲೇನೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಸೆಕೆಂಡ್ ಲಾಕ್ ಮೇಲೆ ಒಂದ್ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಥರ್ಡ್ ಲಾಕ್ ಮೇಲೆ ಲಾಕ್ ಅಥವಾ ಸಿಂಗಲ್ ಕ್ರೋಶಾ ಅಂತ ಕರಿತೇವೆ. ಫೋರ್ತ್ ಸಿಂಗಲ್ ಕ್ರೋಶಾ ಮೇಲೆ ಇನ್ನೊಂದು ಸಿಂಗಲ್ ಕ್ರೋಶಾ. ಈಗ ಇಲ್ಲಿಂದ ಮತ್ತೆ 4 ಚೈನ್ ಮಾಡ್ಕೊಳ್ಳೋದು. ಈ ಲಾಕ್ ಇರುತ್ತಲ್ಲ ಅಲ್ಲಿ ನೀಡಲ್ನ ಹಾಕಿ ದಾರನ ಮೇಲೆ ಕೇಳ್ಕೊಳ್ಬೇಕು. ನೀಡಲ್ ಮೇಲೆ 2 ದಾರ ಇರುತ್ತೆ, 2 ದಾರನ ಸೇರಿ ಒಂದು ಮಾಡ್ಕೊಳ್ಬೇಕು ಲಾಕ್. ಈಗ 5 ಚೈನ್ ಮಾಡ್ಕೊಳ್ಬೇಕು. 5 ಚೈನ್ ಮಾಡ್ಕೊಂಡು ಈ 5 ಚೈನ್ ಬಂದು ಆ ಬೀಡದು ಬ್ಯಾಕ್ ಸೈಡ್ ಇಂದ ಬರ್ಬೇಕು. ಈ ರೀತಿ ಬ್ಯಾಕ್ ಸೈಡ್ ಇಂದ ಬಂದು ಲಾಕ್ ಇರುತ್ತೆ ಬೀಡ್ ಆದ್ಮೇಲೆ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. ಫಸ್ಟ್ ಮಾಡುವಾಗ ನಿಮ್ಗೆ ಒಂಚೂರು ಟೈಟ್ ಅಥವಾ ಕಷ್ಟ ಅಂತ ಅನ್ನಿಸ್ಬೋದು. ಈ ರೀತಿ ನೀಡಲ್ನ ಹಾಕಿ ಸ್ವಲ್ಪ ಟೈಟ್ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳೋದು ಅಷ್ಟೇ. ಫಸ್ಟ್ ಮಾತ್ರ ನಿಮ್ಗೆ ಕಷ್ಟ ಅನ್ಸುತ್ತೆ. ಈಗ 4 ಚೈನ್ ಮಾಡ್ಕೊಳ್ಳೋದು, ಫಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋದು. ಅದಾದ ನಂತರ ಬಟ್ಟೆನ ಉಲ್ಟಾ ತಿರುಗಿಸ್ಕೊಳ್ಬೇಕು. 4 ಚೈನ್ ಮಾಡ್ಕೊಂಡು ಫಸ್ಟ್ ಲಾಕ್ ಮೇಲೆ ಲಾಕ್ ಮಾಡಿ ಬಟ್ಟೆನ ಉಲ್ಟಾ ತಿರುಗಿಸ್ಕೊಂಡು ಆ 4 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. ಸಿಂಗಲ್ ಕ್ರೋಶೆ ಮಾಡ್ಕೊಂಡ್ಮೇಲೆ ಸೂಜಿ ಮೇಲೆ 2 ಸಲ ದಾರನ ಸುತ್ತಕೊಂಡು ನಾವಲ್ಲಿ 5 ಚೈನ್ ಮಾಡ್ಕೊಂಡಿರ್ತೀವಲ್ಲ ಬೀಡದು ಬ್ಯಾಕ್ ಸೈಡು ಅಲ್ಲಿ ನೀಡನ್ನ ಹಾಕ್ಬೇಕಾಗುತ್ತೆ. ನಾವು ಹಾಕಿ ದಾರನ ತಗೊಂಡು ಸೂಜಿ ಮೇಲೆ 4 ದಾರ ಇರುತ್ತೆ, ಎರಡಕ್ಕೊಂದು ಮಾಡ್ಬೇಕಂದ್ರೆ ಇಲ್ಲಿ ಟ್ರಿಪಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಸೂಜಿ ಮೇಲೆ 2 ಸಲ ದಾರನ ಸುತ್ತಕೊಂಡು ನೀಡಲ್ ಹಾಕಿ ದಾರನ ಎಳ್ಕೊಳ್ಬೇಕು. 3 ಟೈಮ್ಸ್ ಎರಡಕ್ಕೊಂದು ಮಾಡ್ಕೊಳ್ಬೇಕು. ಇದೇ ರೀತಿ ಟ್ರಿಪಲ್ ಕ್ರೋಶೆಗಳನ್ನ ಟೋಟಲ್ ಆಗಿ 12 ಟ್ರಿಪಲ್ ಕ್ರೋಶನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಕರೆಕ್ಟಾಗಿ 12 ಆದರೆ ಕರೆಕ್ಟಾಗಿ ಇಡ್ಸುತ್ತೆ. ಜಾಸ್ತಿನೂ ಮಾಡೋಕ್ಕೆ ಹೋಗಬೇಡಿ, ಕಡಿಮೆನೂ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಸ್ಟೆಪ್ ಇದೆಯಲ್ಲ ಅದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಕಂಜೆಸ್ಟೆಡ್ ಆಗಿ ಹೋಗ್ಬಿಡುತ್ತೆ ಜಾಗ. ಈ ರೀತಿ 12 ಟ್ರಿಪಲ್ ಕ್ರೋಶ ಆದಮೇಲೆ ನೋಡಿ ನೆಕ್ಸ್ಟ್ 4 ಚೈನ್ ಏನಿರುತ್ತೆ 4 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋದು. ಅದಾದ ನಂತರ ಫಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀವಿ. ಅದಾದ್ಮೇಲೆ ಸೆಕೆಂಡ್ ಲಾಕ್ ಮೇಲೆ ಒಂದ್ಸಲ ಲಾಕ್. ಈಗ ಬಟ್ಟೆನ ಸೀದಾ ಇಟ್ಕೊಳ್ಬೇಕು. ಸೀದಾ ಇಟ್ಕೊಂಡು ದಾರಾನ ಮೇಲೆ ಕೇಳ್ಕೊಂಡು ಒಂಚೂರು ಸ್ಮಾಲ್ ಸೈಜ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ನೋಡಿ ಇದು 3 ಬೀಡ್ಸು ಈ ರೀತಿ ಬರುತ್ತೆ. ಲಾಸ್ಟಲ್ಲಿ ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಈಗ ದಾರಾನ ಮೇಲೆ ಕೇಳ್ಕೊಂಡು ಈ ರೀತಿ ಸ್ಮಾಲ್ ಸೈಜ್ ಬೀಡ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಈ ರೀತಿ ಒಂದೇ ಸಲ 3-4 ಬೀಡ್ಸ್ನ ತಗೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ ನಿಮಗೆ. ಈ ರೀತಿ ಬೀಡ್ನ ಇನ್ಸರ್ಟ್ ಮಾಡಿ ಫಸ್ಟ್ ಟ್ರಿಪಲ್ ಕ್ರೋಶ ಮೇಲೆ ಹೋಲ್ ಕಾಣಿಸುತ್ತೆ ನಿಮಗೆ, ನೋಡಿ ನೀಟಾಗಿ ಕಾಣಿಸುತ್ತೆ. ಫಸ್ಟ್ ಟ್ರಿಪಲ್ ಕ್ರೋಶ ಹೋಲ್ ಮೇಲೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು 2 ದಾರ ಸೇರಿ ಒಂದು ಮಾಡ್ಬೇಕಂದ್ರೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು. ಮತ್ತೆ ದಾರಾನ ಮೇಲೆ ಕೇಳ್ಕೊಂಡು ಬೀಡ್ ಇನ್ಸರ್ಟ್ ಮಾಡೋದು. ನೆಕ್ಸ್ಟ್ ಹೋಲಲ್ಲಿ ನೀಡನ್ನ ಹಾಕಿ ದಾರಾನ ಎಳ್ಕೊಂಡು ಬಂದು 2 ದಾರ ಸೇರಿ ಒಂದು ಮಾಡೋದು. ಮತ್ತೆ ಬೀಡ್ ಇನ್ಸರ್ಟ್ ಮಾಡೋದು. ನೆಕ್ಸ್ಟ್ ಹೋಲಲ್ಲಿ ನೀಡನ್ನ ಹಾಕಿ ದಾರಾನ ಎಳ್ಕೊಂಡು ಬಂದು 2 ದಾರ ಸೇರಿ ಒಂದು ಮಾಡೋದು. ಅಂದರೆ ಇಲ್ಲಿ ಪ್ರತಿಯೊಂದು ಟ್ರಿಪಲ್ ಕ್ರೋಶ ಮೇಲೆ ಒಂದೊಂದು ಬೀಡ್ ಇನ್ಸರ್ಟ್ ಮಾಡಿ ಸಿಂಗಲ್ ಕ್ರೋಶ ಮಾಡ್ಕೊಂಡು ಹೋಗ್ಬೇಕು. ನೋಡಿ ನಮಗಿಲ್ಲಿ 12 ಬೀಡ್ ಇಡ್ಸುತ್ತೆ, 12 ಬೀಡ್ ಆಗುತ್ತೆ, ಹಾಗೆ 12 ಸಿಂಗಲ್ ಕ್ರೋಶ ಆಗುತ್ತೆ. ಈ ರೀತಿ ಪೂರ್ತಿ ಆರ್ಚಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗ್ಬೇಕು. 12 ಬೀಡ್ ಆಗಿದೆ. ಲಾಸ್ಟಲ್ಲಿ ಇಲ್ಲಿ ನಾವು ಫಸ್ಟ್ ಲಾಕ್ ಅಲ್ಲ ಸೆಕೆಂಡ್ ಲಾಕಿಗೆ ಲಾಕ್ ಮಾಡ್ಕೊಳ್ತೀವಿ. ಫಸ್ಟ್ ಲಾಕ್ ಅವಾಗಲೇ ಮಾಡಿರ್ತೀವಿ, ಬಟ್ಟೆಗೆ ನಾವಿಲ್ಲಿ ಸೆಕೆಂಡ್ ಸಿಂಗಲ್ ಕ್ರೋಶ ಮಾಡಿರ್ತೀವಿ, ಅದಕ್ಕೆ ಲಾಕ್ ಮಾಡ್ಕೊಳ್ಳೋದು ಡೈರೆಕ್ಟಾಗಿ. ಈ ರೀತಿಯಾಗಿ ಕಾಣಿಸುತ್ತೆ ಆರ್ಚ್, ತುಂಬ ನೀಟಾಗಿ ಬರುತ್ತೆ ಡಿಸೈನು.
ನಿಮಗೆ ವಿಡಿಯೋದಲ್ಲೇ ಗೊತ್ತಾಗ್ತಿರ್ಬೋದು ಯಾವ ರೀತಿ ಫಿನಿಶಿಂಗ್ ಬರುತ್ತೆ ಅಂತ. ಅದಾದ ನಂತರ 3rd ಸಿಂಗಲ್ ಕ್ರೋಶೆ ಮೇಲೆ ಒಂದ್ಸಲ ಲಾಕ್, 4th ಸಿಂಗಲ್ ಕ್ರೋಶೆ ಮೇಲೆ ಒಂದ್ಸಲ ಲಾಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ 4 ಚೈನ್ ಇರೋ ಕಡೆ ಮತ್ತೆ 4 ಚೈನ್ ಮಾಡಿ ಫಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋದು. ಅದಾದ ನಂತರ ಸೆಕೆಂಡ್ ಲಾಕ್ ಮೇಲೆ ಲಾಕು, ಅದಾದ್ಮೇಲೆ 3rd ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ಳಿ, ಮತ್ತೆ 4th ಲಾಕ್ ಮೇಲೆ ಒಂದು ಲಾಕ್. ಅದಾದ್ಮೇಲೆ ಮತ್ತೆ 4 ಚೈನ್ ಇರೋ ಕಡೆ ಮತ್ತೆ 4 ಚೈನ್ ಮಾಡ್ಕೊಳ್ಳೋದು. 4 ಚೈನ್ ಮಾಡ್ಕೊಂಡು ಲಾಕ್, ಬಟ್ಟೆಗೆಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಿ ಅದೇ ದಾರದ ಮೇಲೆ ನೀಡಲ್ ಹಾಕಿ ದಾರ ನಿಂತ್ಕೊಂಡ್ಬಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಬೇಕು. ಅದಾದ ನಂತರ 5 ಚೈನ್ ಮಾಡ್ಕೊಳ್ಳೋದು. ಬೀಡ ಬ್ಯಾಕ್ ಸೈಡ್ ಇಂದ 5 ಚೈನ್ ತಗೊಂಡ್ಬಂದು ಲಾಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಲಾಕ್ ಇರುತ್ತಲ್ಲ ಬೀಡ ಆದ್ಮೇಲೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ನೆಲನ ಹಾಕಿ ದಾರನ ಎಳ್ಕೊಂಡ್ ಬರ್ಬೇಕು. ಈಗ 2 ದಾರ ಸೇರಿ ಒಂದು ಮಾಡ್ಕೊಳ್ಬೇಕು. ಈ ರೀತಿ ಸ್ವಲ್ಪ ಟೈಟ್ ಮಾಡ್ಕೊಂಡ್ರೆ ನೀಟಾಗಿ ಅಡ್ಜಸ್ಟ್ ಆಗುತ್ತೆ. ಟೈಟ್ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಬೇಕು. ಈಗ 4 ಚೈನ್ ಮಾಡ್ಕೊಳ್ಳೋದು. ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಲಾಕ್, ಅಂದ್ರೆ ಲಾಕ್ ಮೇಲೆ ಲಾಕ್. ಅದಾದ ನಂತರ ಬಟ್ಟೆನ ಉಲ್ಟಾ ತಿರುಗಿಸ್ಕೊಳ್ಬೇಕು. ತಿರುಗಿಸ್ಕೊಂಡು ಆ 4 ಚೈನ್ ಗ್ಯಾಪ್ ಇರುತ್ತಲ್ಲ ಮೇಲೆ ಹಾಕೊಂಡಿರ್ತೀವಲ್ಲ ಅಲ್ಲಿ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. ಅದಾದ ನಂತರ ಸೂಜಿ ಮೇಲೆ 2 ಸಲ ದಾರಾನ ಸುತ್ತಕೊಂಡು 5 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರಾನ ತಗೊಂಡ್ಬಂದು ಎರಡಕ್ಕೊಂದು ಅಂದ್ರೆ ಟ್ರಿಪಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಇದರಲ್ಲಿ 12 ಟ್ರಿಪಲ್ ಕ್ರೋಶೆನ 5 ಚೈನ್ ಗ್ಯಾಪ್ ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಫಿಲ್ ಮಾಡ್ಕೊಂಡು ಈ 4 ಚೈನ್ ಗ್ಯಾಪ್ ಇರುತ್ತಲ್ಲ ಅದರಲ್ಲಿ ಒಂದು ಸಲ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. ಅದಾದ ನಂತರ ಫಸ್ಟ್ ಲಾಕ್ ಇರುತ್ತಲ್ಲ ಅದಕ್ಕೆ ಲಾಕ್ ಮಾಡ್ಕೊಳ್ಳೋದು. ಅದಾದ ನಂತರ ಸೆಕೆಂಡ್ ಲಾಕ್ಗೆ ಲಾಕ್ ಮಾಡ್ಕೊಳ್ಳೋದು. ಅಷ್ಟೇ, ನೀವು ಇನ್ನೂ ಹಿಂದಕ್ಕೆ ಹೋಗೋ ಅವಶ್ಯಕತೆ. 2 ಸಲ ಲಾಕ್ ಮಾಡ್ಕೊಂಡ್ರೆ ಆಯ್ತು ಲಾಕ್ ಮೇಲೆ. ಮತ್ತೆ ಬಟ್ಟೆನ ಸೀದಾ ಇಟ್ಕೊಂಡು ದಾರನ ಮೇಲೆ ಕೇಳ್ಕೊಂಡು ಸ್ಮಾಲ್ ಸೈಜ್ ಬೀಡ್ಸ್ನ ಇನ್ಸರ್ಟ್ ಮಾಡೋದು. ಒಂದು ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ನೋಡಿ, ಬೀಡ್ನ ಇನ್ಸರ್ಟ್ ಮಾಡೋದು. ಬೀಡ್ನ ಇನ್ಸರ್ಟ್ ಮಾಡಿಬಿಟ್ಟು ಫಸ್ಟ್ ಟ್ರಿಪಲ್ ಕ್ರೋಶಾ ಮೇಲೆ ನಿಮ್ಗೆ ಹೋಲ್ ಕಾಣಿಸುತ್ತಲ್ಲ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಬೇಕು. ಅದಾದ ನಂತರ ಮತ್ತೆ ಬೀಡ್ ಇನ್ಸರ್ಟ್ ಮಾಡೋದು. ನೆಕ್ಸ್ಟ್ ಹೋಲಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಬೇಕು. ಇದೇ ರೀತಿ 12 ಬೀಡ್ನ ಇನ್ಸರ್ಟ್ ಮಾಡಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡ ನಂತರ ಇಲ್ಲಿ ಬಟ್ಟೆಗೆ ನಾವಲ್ಲಿ ಸಿಂಗಲ್ ಕ್ರೋಶೆಗಳು ಹಾಕಿರ್ತೀವಲ್ಲ ಅದರಲ್ಲಿ ಸೆಕೆಂಡ್ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೊಳ್ಬೇಕು. ಇಷ್ಟೇ ಡಿಸೈನು. ತುಂಬ ಈಸಿ ಇದೆ. ಲುಕ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದಾದ ನಂತರ ಪ್ರತಿಯೊಂದು ಲಾಕ್ ಮೇಲೆ ಕೂಡ ಲಾಕ್ ಮಾಡ್ಕೊಂಡು ಹೋಗೋದು. ಮತ್ತೆ 4 ಚೈನ್ ಮಾಡ್ಕೊಳ್ಳೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಆಗಿ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ವರ್ಕು ಸ್ವಲ್ಪ ಕಡಿಮೆನೆ, ಬೇಗ ಮಾಡ್ಬೋದು. ಡಿಸೈನ್ನ ಫಿನಿಶ್ ಮಾಡ್ಬೋದು. ಲಾಸ್ಟಲ್ಲಿ ಈ 3 ಬೀಡ್ಸ್ ಏನಿರುತ್ತೆ ಅಲ್ಲಿಗೆ ಬ್ಯಾಕ್ ಸೈಡ್ ಗಮ್ ಹಾಕಿ ಪೇಸ್ಟ್ ಮಾಡಿದ್ರೆ ಆಯಿತು. ನಿಮ್ಗದು ಬೀಡ್ ಬಂದು ಮೂವ್ ಆಗಲ್ಲ ಮುಂದೆ ಹಿಂದೆ ಅಂತ. ಇಲ್ಲಿ ಗಮ್ ಹಾಕೊಂಡ್ರೆ ಆಯಿತು. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್. ಬೀಡ್ಗೆ ಬ್ಯಾಕ್ ಸೈಡು ಗಮ್ನ ಹಾಕೊಂಡ್ರೆ ಆಯಿತು. ನೀವು ಇದಕ್ಕಿಂತ ಸ್ವಲ್ಪ ಚಿಕ್ಕ ಬೀಡ್ನ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಡಿಸೈನು. ನಾನು ಸ್ವಲ್ಪ ತುಂಬ ದೊಡ್ಡ ತೊಗೊಂಡ್ಬಿಟ್ಟಿದ್ದೀನಿ ಅನಿಸುತ್ತೆ. ಈ ರೀತಿ ಬೆರಳಲ್ಲಿ ಆರ್ಚ್ಗಳನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಇದಕ್ಕೆ 137 ದಾರನ ಕುಚ್ಚು ಕಟ್ಕೊಂಡಿದ್ದೀನಿ. ನೀವು 120ರಿಂದ 157ವರೆಗೂ ದಾರನ ಕುಚ್ಚು ಕಟ್ಕೊಳ್ಬೋದು. ನೋಡ್ತಾ ಇರ್ಬೋದು ಫೈನಲ್ ಆಗಿ ಡಿಸೈನ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಗಮ್ ಹಾಕಿದ್ದೀನಿ, ಸ್ಟಿಫ್ ಆಗಿ ಅಂಟ್ಕೊಂಡ್ಬಿಡುತ್ತೆ, ನೀಟಾಗಿ ಕಾಣಿಸುತ್ತೆ. ಇವಾಗ ನಿಮಗೆ ಬೀಡ್ಸ್ ಏನು ಮೂವ್ ಆಗೋದಿಲ್ಲ. ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.
ಥ್ಯಾಂಕ್ ಯು. Thank you.